ಬಿಡಲ್ಲ. ಸ್ವಾಮಿ ಕಾಪಾಡು. ಅಯ್ಯಯ್ಯೋ, ಅಬ್ಬಾ. ತುಂಬಾ ಚೆನ್ನಾಗಿ ಮಾಡಿದೆ ಅಮ್ಮ. ತುಂಬಾ ಥ್ಯಾಂಕ್ಸ್ ಅಣ್ಣ. ಅಪರ್ಣಾ ಟೀಚರ್, ನಮ್ ಪ್ರಿಯಾ ಕಾಣಿಸ್ತಿಲ್ಲ ಟೀಚರ್. ಹೌದಾ? ನನ್ನ ಹತ್ರ ಬರ್ಲಿಲ್ಲ. ನಿಮ್ ಹತ್ರ ಹೋಗ್ತೀನಿ ಅಂತ ನಾಟಕ ಶುರು ಆಗೋ ಮೊದ್ಲು ಈ ಕಡೆಗೆ ಬಂದ್ಲು. ನನ್ನ ಹತ್ರ ಬರ್ಲಿಲ್ಲ ಅಕ್ಕ. ಇಲ್ಲೆಲ್ಲೂ ಪ್ರಿಯಾ ಕಾಣಿಸ್ತಿಲ್ಲ ಟೀಚರ್. ನಾನು ಎಲ್ಲ ಕಡೆ ನೋಡ್ದೆ. ಸರಿ, ಗಾಬರಿ ಆಗ್ಬೇಡಿ, ಬನ್ನಿ ಎಲ್ಲಿದ್ದಾಳೆ ಅಂತ ನೋಡೋಣ. ಅಮ್ಮ ಅಮ್ಮ ಪ್ರಿಯಾ, 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 ಅಮ್ಮ ಪ್ರಿಯಾ, ಪ್ರಿಯಾ ಎಲ್ಲಿದ್ಯಮ್ಮ? ಪ್ರಿಯಾ, ಅಮ್ಮ ಪ್ರಿಯಾ, ಪ್ರಿಯಾ, ಅಮ್ಮ ಪ್ರಿಯಾ. ಅಮ್ಮ, ಅಮ್ಮ ಅಮ್ಮ ಅಲ್ಲಿದ್ದಾಳೆ ಅನ್ಸುತ್ತೆ. ಬನ್ನಿ. ಅಮ್ಮ ಅಮ್ಮ ಪ್ರಿಯಾ, ಅಮ್ಮ ಪ್ರಿಯಾ. ಅಮ್ಮ ಪ್ರಿಯಾ. ಇಲ್ಲಿ ಹಾಕಿದ್ಯಮ್ಮ ನೀನು? ಅಮ್ಮ, ನನ್ನ ಇಲ್ಲಿ ಒಂದು ಅಂಕಲ್ ಕೂಡ ಹಾಕಿದ್ರಮ್ಮ. ಯಾರು? ಯಾರೋ ಗೊತ್ತಿಲ್ಲ, ಯಾರೋ ಕೃಷ್ಣ ಅಂತೆ. ಅವ್ರಿಗೆ ಅದು ಅಪಾಯ ಇರೋ ಆಗಿದೆ. ಕೃಷ್ಣ ಅವ್ರಿಗ ಏನಪ್ಪಾಯ ಪ್ರಿಯಾ? ಸರಿ ಸರಿ, ಬಾ ಬನ್ನಿ. ಈಗ ನಮ್ಮೆಲ್ಲರ ಕೃಷ್ಣ ಅವರು ನಾಟಕ ಮಾಡಿದವರನ್ನು ಅಭಿನಂದಿಸೋ ಮೊದಲು ಒಂದೆರಡು ಮಾತಾಡಿ ಅಂತ ಕೇಳ್ಕೊತಿದ್ದೀನಿ. ಇದೇ ಕಣೋ ನಿನ್ ಕೊನೆ ಮಾತು. ನಿನ್ ಕೊನೆ ಕ್ಷಣ ಇದೆ. ಮದರ್ಸ್ ಡೇ ಪ್ರಯುಕ್ತ ನಮ್ಮ ಈ ನಾಟಕ ನೋಡೋಕ್ ಬಂದಿರೋ ಎಲ್ಲ ಅಮ್ಮಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು. ಪ್ರತಿ ವ್ಯಕ್ತಿನೂ ಹುಟ್ಟಿದ ಮೇಲೆ ತನ್ನ ಬಾಯಿಂದ ಬರೋ ಮೊದಲನೇ ಪದ ಅಮ್ಮ. ನೋವಾದ್ರೆ ಬಾಯಿಂದ ಬರೋ ಪದ ಅಮ್ಮ.
ಕಷ್ಟ ಬಂದ್ರೆ ನೆನೆಸ್ಕೊಳ್ಳೋ ಪದನೇ ಅಮ್ಮ. ಭಯ ಹೆಚ್ಚಾದ್ರೆ ನೆನಪಾಗೋ ಪದನೇ ಅಮ್ಮ. ಹೀಗೆ ನಾವು ಪ್ರತಿ ಎಮೋಷನ್ಸ್ ಅಲ್ಲೂ ಅಮ್ಮನ್ನ ನೆನೆಸ್ಕೊಳ್ಳದೆ ಇರೋದೇ ಇಲ್ಲ. ಅಮ್ಮನ ಮಾತನ್ನ ಕೇಳದೆ ಹೋದ್ರೆ ನಮಗೆ ದಿನ ಕಳೆಯೋದೇ ಇಲ್ಲ. ಇಂಥ ಮಹತ್ತರವಾದ ಮಾತೃ ದೇವತೆಗೋಸ್ಕರ ಆ ಮಹಾತಾಯಿಯ ದೊಡ್ಡತನವನ್ನ ನಾವು ನೆನಪು ಮಾಡ್ಕೊಳ್ತಾ ಈಗಿನ ಕಾಲದವ್ರಿಗೆ ಈ ನಾಟಕದ ಮೂಲಕ ತಿಳಿಸ್ಬೇಕು ಅಂತ ಈ ಯಶೋಧ ಕೃಷ್ಣ ನಾಟಕನ ಪ್ರದರ್ಶನ ಮಾಡೋದಕ್ಕೆ ಏರ್ಪಾಟ್ ಮಾಡಿದ್ವಿ. ಟೀಚರ್ ಅಲ್ಲೋಡಿ, ಅವರೇ ರೌಡಿಗಳು. ನಿಜ ಹೇಳಬೇಕು ಅಂದ್ರೆ ಈ ನಾಟಕನ ತುಂಬಾನೇ ಅದ್ಭುತವಾಗಿ ಮಾಡಿದ್ರು. ಅವ್ರ ಹತ್ರನೇ ಬಾಂಬ್ ಬ್ಲಾಸ್ಟ್ ಮಾಡೋ ರಿಮೋಟ್ ಇದೆ. ಮುಖ್ಯವಾಗಿ ಆ ಬಾಲಕೃಷ್ಣನ ಪಾತ್ರ ಮಾಡಿದ ಆ ಹುಡುಗ, ಯಶೋಧೆ ಪಾತ್ರ ಮಾಡಿದ ಹುಡುಗಿ ತುಂಬಾನೇ ಚೆನ್ನಾಗಿ ಮಾಡಿದ್ರು. ನಾಟಕದಲ್ಲಿ ಪಾಲ್ಗೊಂಡವರಿಗೆ ಕೃಷ್ಣ ಅವರ ಕೈಯಾರೆ ಒಂದು ಚಿಕ್ಕ ಸನ್ಮಾನ. ಏನು ಎಲ್ಲಿ ಹೋದ್ರು ಅವರು? ಇಬ್ರು ಅಂಕಲ್, ಒಬ್ರು ಆಂಟಿ ಆ ಗೊಂಬೆಯಲ್ಲಿ ಬಾಂಬ್ ಇದೆ ಅಂತ ಮಾತಾಡ್ತಾ ಇದ್ರು. ಚಿನ್ನ ಇಲ್ಬಾ. ಏನಕ್ಕ? ಅಲ್ ನೋಡು, ಅವಾಗ್ಲೇ ರಾಕ್ಷಸನಿಗೆ ಹೊಡೆದ ಹಾಗೆ ಅವ್ರನ್ನ ಆಟ ಆಡಿಸಿ ಅವ್ರ ಕೈಯಲ್ಲಿರೋ ರಿಮೋಟ್ ತಗೊಂಡ್ ಬಾ. ಸರಿ ಅಕ್ಕ. ಹೋಗು. ಯಾರೋ ನೀನು? ಹಿಡ್ಕೊಳ್ಳೋ ಅವನ್ನ. ನೀವು ಪ್ರಿಯಾನ ಕರ್ಕೊಂಡು ಮನೆಗೆ ಹೋಗಿ. ಅವ್ರ ಪ್ರಿಯಾನ ನೋಡಿದ್ರೆ ತೊಂದ್ರೆ. ಸರಿ ಟೀಚರ್. ಹೋಗಿ. ಬಾಯ್ ಪ್ರಿಯಾ. ಬೈ ಟೀಚರ್. ಯಾರೋ ನೀನು? ನಿಂಗೆ ಯಾಕೆ? ನಮ್ಗೆ ಎದುರು ಉತ್ತರ ಕೊಡ್ತಿದ್ಯಾ? ಏಯ್ ಹಿಡ್ಕೊಳ್ಳೋ. ಅಕ್ಕ ತಗೋ. ಏಯ್ ಬಾರು ಹುಡ್ಕೋಣ. ಏನಾಯ್ತು ಅಣ್ಣ? ರಿಮೋಟ್ ತಗೊಂಡು ಓಡೋದಣ್ಣ. ಪಣಿ ನಮ್ ಪ್ಲಾನ್ ಯಾರಿಗಾದ್ರೂ ಗೊತ್ತಾಗೋಯ್ತೇನೋ? ಓಡೋ ಮೊದ್ಲು. ಇವತ್ತು ನಮ್ಮ ನಾಟಕ ಇಷ್ಟು ಅದ್ಭುತವಾಗಿ ಮೂಡಿ ಬರಲು ಕಾರಣ ಯಶೋಧ ಪಾತ್ರಧಾರಿ. ಅವರು ಸ್ಟೇಜ್ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ನಿಮ್ಮಲ್ಲಿ ಈ ಟ್ಯಾಲೆಂಟ್ ಕೂಡ ಇದೆಯಾ? ರಿಯಲಿ ಗ್ರೇಟ್. ವೆರಿ ಗುಡ್ ಪರ್ಫಾರ್ಮೆನ್ಸ್. ನಾಗಭೂಷಣ್ ಮಾಡಿದ ಅಕ್ರಮ ಎಲ್ಲ ನನ್ನ ಹತ್ರ ಇರೋ ಈ ಪೆನ್ನಲ್ಲಿದೆ. ಕೃಷ್ಣ ಬಂದ ತಕ್ಷಣ ಇದನ್ನ ತೋರಿಸಬೇಕು. ನಾವು ಸಿಕ್ಕಾಕೋಬಾರ್ದು ಅಂದ್ರೆ ಅವ್ರ ಮೈಂಡ್ ಡೈವರ್ಟ್ ಮಾಡಬೇಕು. ಹೇಗೆ? ಅಯ್ಯೋ, ವಾಸ್ಕಿ ಏನಾಯ್ತು? ವಾಸುಕಿ, ಅಮ್ಮ ಏನತ್ತಮ್ಮ? ವಾಸುಕಿ, ಏನಾಯ್ತು ಗೊತ್ತಿಲ್ಲ ಕಣೋ. ವಾಸುಕಿ? ಇದ್ದಕ್ಕಿದ್ದ ಹಾಗೆ ತಲೆ ವಾಸುಕಿ ಸುತ್ತಿದ್ದು. ಎದ್ದೇಳು. ಅಯ್ಯೋ, ಎದ್ದೇಳು ವಾಸುಕಿ. ವಾಸುಕಿ, ಬನ್ನಿ, ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಬನ್ನಿ ಅಮ್ಮ. ಹಿಡ್ಕೊಳ್ಳೋ. ನೀವು ಕಂಟಿನ್ಯೂ ಮಾಡಿ ಪ್ಲೀಸ್. ಕೃಷ್ಣ ಅವ್ರಿಗೆ ಯಾವುದೋ ದೊಡ್ಡ ಅಪಾಯನೇ ಇದೆ. ಯಾರೋ ಅವ್ರ ಮೇಲೆ ದ್ವೇಷ ಕಾರ್ತಿದ್ದಾರೆ. ಈ ವಿಷಯನ ಹೇಗಾದ್ರೂ ಮಾಡಿ ಅವ್ರಿಗೆ ತಿಳಿಸ್ಬೇಕು. ಆ ಕೃಷ್ಣನ್ನ ನಿಮ್ಮಿಂದ ಮತ್ತೆ ಹುಚ್ಚನಾಗಿ ಮಾಡಕ್ಕೂ ಆಗ್ತಿಲ್ಲ, ಕೊನೆ ಪಕ್ಷ ಸಾಯ್ಸಕ್ಕೂ ಆಗ್ತಿಲ್ಲ. ಹೀಗೆ ಆದ್ರೆ ನಮ್ ಕತೆ ಅಷ್ಟೇ. ಆ ಕೃಷ್ಣಂಗ್ ಒಂದಲ್ಲ ಒಂದಿನ ನಿಜ ಗೊತ್ತಾಗೋದು, ನಾವು ಬೀದಿಗೆ ಬೀಳೋದು ಕನ್ಫರ್ಮ್. ನಾವೇನು ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ ಕಣೆ, ಎಲ್ಲಾ ತರದ ಪ್ರಯತ್ನ ಮಾಡ್ತಾನೆ ಇದೀವಿ. ಅವನ ಅದೃಷ್ಟ ತುಂಬಾ ಚೆನ್ನಾಗಿದೆ. ನಮಗ್ ಪ್ರತಿ ಸಲ ದುರಾದೃಷ್ಟ ಹೆಗಲ್ ಹತ್ಕೊಂಡಿದೆ. ಪ್ರತಿದಿನ ಅವಂದೇ ಆಗಿರಲ್ಲ, ಯಾವುದೋ ಒಂದು ಕ್ಷಣ ನಮಗೋಸ್ಕರ ಇದ್ದೇ ಇರುತ್ತೆ. ಆಗ ಅವನ ಕತೆ ಮುಗಿಸ್ಬೇಕು ನಾವು. ಅಲ್ಲಿವರೆಗೂ ನಾವಿರ್ಬೇಕಲ್ವಾ? ಅಷ್ಟಕ್ಕೂ ಆ ಬಾಂಬ್ ಯಾಕೆ ಬ್ಲಾಸ್ಟ್ ಆಗ್ಲಿಲ್ಲ? ಆ ರಿಮೋಟ್ ಇದ್ದ ರೌಡಿಗಳನ್ನ ಯಾರು ಹೊಡೆದಾಕಿದ್ರು? ಹೌದು, ನಮ್ ಬಾಂಬ್ ಪ್ಲಾನ್ ಯಾರಿಗಾದ್ರೂ ಗೊತ್ತಾಗಿರ್ಬಹುದಾ? ನಾವು ಬಾಂಬ್ ಇಟ್ಟಿದ್ವಿ ಅಂತ ಗೊತ್ತಾಗಿದ್ರೆ ಎಲ್ರು ನಮ್ ಕುತ್ಕೆ ಹಿಡಿದು ಆಚೆ ತಳ್ಳಿರೋರು. ಹಾಗೆ ಮಾಡಿಲ್ಲ ಅಂದ್ರೆ ಯಾರಿಗೂ ಇನ್ನೂ ಗೊತ್ತಾಗಿಲ್ಲ. ಹೋಗ್ಲಿ ಬಿಡೋ, ಯಾರಿಗಾದ್ರೂ ನಿಜ ಗೊತ್ತಾಗಿದ್ರೆ ನಮ್ಮನ್ನ ಆಚೆ ಹಾಕೋದಲ್ಲ, ಇವತ್ ನಮ್ ಜನ್ಮನೇ ಜಲಾಡ್ಸ್ಬಿಡ್ತಿದ್ರು. ಛೇ, ಯಾರಿಗೂ ಏನು ಗೊತ್ತಾಗದೆ ಇದ್ರು ಈ ಪ್ಲಾನ್ನ ಯಾರು ಹಾಳು ಮಾಡಿದಾರೋ ಗೊತ್ತಾಗ್ತಿಲ್ಲ. ಅಪ್ಪ, ಕೃಷ್ಣ ಏನಂಕಲ್, ಏನ್ ಮಾತಾಡ್ತಿದ್ದೀರಾ? ಏನಿಲ್ಲ ಕೃಷ್ಣ, ಮದರ್ಸ್ ಡೇನ ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದೆ, ಇನ್ ಫಾದರ್ಸ್ ಡೇನ ಇನ್ ಹೇಗ್ ಸೆಲೆಬ್ರೇಟ್ ಮಾಡ್ತೀಯಾ ಅಂತ ಮಾತಾಡ್ಕೋತಿದ್ವಿ ಅಷ್ಟೇ. ಹಾ ಹೌದು ಕೃಷ್ಣ, ನನ್ ಮಗನ್ ತರ ಮಗ ಎಲ್ರಿಗೂ ಇದ್ರೆ ಪ್ರತಿದಿನ ಮದರ್ಸ್ ಡೇನೆ, ಪ್ರತಿದಿನ ಫಾದರ್ಸ್ ಡೇನೆ. ಅಷ್ಟು ಕಾಳಜಿಯಿಂದ ಎಲ್ರೂ ನೋಡ್ಕೊಳ್ತಾನೆ. ಇವನೇ ಕುಟುಂಬಕ್ಕೆ ಸಿಕ್ಕಿರೋ ಅದೃಷ್ಟ. ಅದಕ್ಕೆ ಇವನೇ ಈ ವಂಶಕ್ಕೆ ವಂಶೋದ್ಧಾರಕ. ಈ ಮನೆ ವಾರಸ್ದಾರ. ಕೃಷ್ಣ, ಆಫೀಸ್ಗೆ ಹೋಗಲ್ವಾ? ಹೋಗ್ತೀನಿ ಡ್ಯಾಡ್. ಕೃಷ್ಣ, ಇವತ್ತು ಸ್ವಲ್ಪ ಆಫೀಸಿಗೆ ಲೇಟಾಗಿ ಹೋಗೋ. ಯಾಕಜ್ಜಿ? ನೀನು ಹುಷಾರಾದ್ರೆ 108 ಪ್ರದಕ್ಷಿಣೆ ಮಾಡ್ತೀನಿ ಅಂತ ವೆಂಕಟೇಶ್ವರ ದೇವರಿಗೆ ಹರಕೆ ಹೊತ್ತಿದ್ದೆ. ಅಜ್ಜಿ, ನಿನಗೆ ಮೊನ್ನೆ ತಾನೇ ಕಾಲ್ ಹುಳುಕಿದ್ಯಲ್ಲ, ಈಗ 108 ಪ್ರದಕ್ಷಿಣೆ ಹೇಗ್ ಮಾಡ್ತೀಯ? ಹರಕೆ ಹೊತ್ಮೇಲೆ ಎಷ್ಟೇ ಕಷ್ಟ ಆದ್ರೂ ಮಾಡಬೇಕು. ಅದೆಲ್ಲ ಏನು ಬೇಡ, ನಿನ್ನ ಬದಲಾಗಿ ನಾನೇ ಪ್ರದಕ್ಷಿಣೆ ಮಾಡ್ತೀನಿ. ನೀನ್ ರೆಸ್ಟ್ ತಗೋ, ಓಕೆ? ಹೌದಮ್ಮ.
ನಿನಗೆ ಕಾಲು ನೋವಿರಬೇಕಾದ್ರೆ ನೀನು ಪ್ರದಕ್ಷಿಣೆ ಮಾಡೋದಕ್ಕಿಂತ ಕೃಷ್ಣ ಮಾಡೋದೇ ಕರೆಕ್ಟು. ಕೃಷ್ಣಂಗೋಸ್ಕರ ಹರಕೆ ಹೊತ್ತಿದ್ರಿ ಅಲ್ವಾ, ಅವನೇ ಹರಕೆ ತೀರ್ಸಿದ್ರೆ ಇನ್ನೂ ಒಳ್ಳೇದು. ಅದು ಹಾಗಲ್ಲ ಯಶೋದ. ಅಜ್ಜಿ ನೀನೇನು ಮಾತಾಡ್ಬೇಡ. ಅನಂತ್ ನೀನ್ ಬಾ, ಇಬ್ರು ದೇವಸ್ಥಾನಕ್ಕೆ ಹೋಗೋಣ. ಅಣ್ಣ ನಾನು ಬರೋಕ್ಕಾಗಲ್ಲ. ಅದೇ ರಾಮಗಿರಿಲಿ ನಾವು ತಗೊಂಡಂಥ ಲ್ಯಾಂಡ್ ಡಾಕ್ಯುಮೆಂಟ್ಸ್ ರೆಡಿ ಆಗಿದೆಯಂತೆ, ಹೋಗಿ ಆ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ಬೇಕು. ಸರಿ ಕಣೋ, ನೀನು ಆಫೀಸ್ಗೆ ಹೋಗು. ಫಣಿ ಅಣ್ಣ ನೀನು ಕೂಡ ಆಫೀಸ್ಗೆ ಹೋಗು. ಸರಿ ಅಣ್ಣ. ನಾನು ದೇವಸ್ಥಾನಕ್ಕೆ ಹೋಗಿ ಅಜ್ಜಿ ಹರಕೆ ತೀರಿಸ್ತೀನಿ. ನಮ್ ಕೃಷ್ಣ ಯಾರಿಗೂ ಏನೂ ಆಗಕ್ ಬಿಡಲ್ಲ. ಓಕೆ ಅಣ್ಣ, ನಾನು ಹೋಗಿ ಬರ್ತೀನಿ. ಅಜ್ಜಿ ನಾನು ಹೋಗಿ ಬರ್ತೀನಿ. ಬಾಯ್ ಅಂಕಲ್. ಬಾಯ್ ಕೃಷ್ಣ. ಬಾಯ್. ಆಹಾ, ಏನ್ ಪರ್ಫಾರ್ಮೆನ್ಸ್ ಮಾಡ್ದ್ಯಮ್ಮ. ನಿನ್ ನಟನೆ ಚಾತುರ್ಯ ನೋಡಿ ಜನಗಳು ಮಂತ್ರಮುಗ್ಧರಾದ್ರಮ್ಮ. ಅಲ್ಲಿದ್ದವ್ರೆಲ್ಲರೂ ಚಪ್ಪಾಳೆಯಿಂದ ವಿಜಿಲ್ ಹೊಡೆದು ಸಂಭ್ರಮ ಮಾಡ್ತಿದ್ರಮ್ಮ. ಅಕ್ಕ, ಅಷ್ಟ್ ಚೆನ್ನಾಗ್ ಮಾಡಿದ್ಯಾ? ಛೇ, ನಿನ್ ನಾಟಕ ನಾನ್ ಮಿಸ್ ಮಾಡ್ಕೊಂಡೆ. ತಗೋಮ್ಮ, ನಿನ್ ನಟನೆಗೆ ನಾನು ಕೊಡ್ತೀನಿ ಅಂದ 40,000 ಬ್ಯಾಲೆನ್ಸ್ ತಗೋಮ್ಮ. ಹಾಗೆ ನಿನ್ ಪ್ರತಿಭೆಗೆ ಇನ್ನೂ 5,000 ಬೋನಸ್ ಅಮ್ಮ. ಪರವಾಗಿಲ್ಲ ಅಣ್ಣ. ಪರವಾಗಿಲ್ಲ, ತಗೋಮ್ಮ, ತಗೋ. ಥ್ಯಾಂಕ್ಸ್ ಅಣ್ಣ, ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ನೀನೇ ನಮ್ಗೆ ತುಂಬಾ ಹೆಲ್ಪ್ ಮಾಡ್ದೆ ಅಮ್ಮ. ಅಷ್ಟಕ್ಕೂ ಆ ಸ್ಟೇಜ್ ಮೇಲೆ ಆ ರಾಕ್ಷಸ ಬಂದಾಗ ನೀನು ಸ್ಪಾಂಟೇನಿಯಸ್ ಆಗಿ ಆಕ್ಟ್ ಮಾಡ್ದಿಲ್ಲಮ್ಮ, ಅದೇ ನಾಟಕದಲ್ಲಿ ಹೈಲೈಟ್ ಅಮ್ಮ. ನಿಲ್ಲು ಕೃಷ್ಣ. ಸರಿನಮ್ಮ, ನಮ್ಗೆ ರಿಹರ್ಸಲ್ಗೆ ಟೈಮ್ ಆಯ್ತು, ನಾವು ಹೊಡ್ತೀವಮ್ಮ. ಬನ್ರೋ. ಅಕ್ಕ, ಲಾಯರ್ ಫೀಸ್ಗೆ ದುಡ್ಡು ಅಡ್ಜಸ್ಟ್ ಆಯ್ತು ಅಂತ ಖುಷಿ ಪಡೋ ಬದಲು ಯಾಕೆ ಹೇಗಿದ್ಯಾ? ಗಾಯತ್ರಿ, ನಿನ್ನೆ ರಾತ್ರಿ ಆ ನಾಟಕಕ್ಕೆ ಆ ಗಿರಿ ಬಂದಿದ್ದ. ಸರಿಯಾಗಿ ಆಗಿದೆ ಅಕ್ಕ ಅವನ್ಗೆ. ನೀನು ಆ ಗಿರಿ ಬಗ್ಗೆ ಏನು ಭಯ ಪಡ್ಬೇಡ. ಅವನ್ ರೌಡಿಸಮ್ ತೋರ್ಸೋಕೆ ಇದೇನ್ ರಾಮಗಿರಿ ಅಲ್ಲ. ಅವನ್ ನಮ್ಮನ್ನ ಹುಡುಕೊಂಡು ಇಲ್ಲಿಗೂ ಬರಬಹುದು ಕಣೆ. ಬರ್ಲಿ ಬಿಡಕ್ಕ, ಅವನ್ ವಿಷಯ ಏನೋ ನೋಡ್ಕೊಳ್ಳೋಣ. ನೋಡು, ನೀನ್ ಧೈರ್ಯವಾಗಿರು. ನಿನ್ ಜೊತೆಗೆ ನಾವೆಲ್ಲರೂ ಇದೀವಿ. ಅವನಿಲ್ಲಿ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಹಾಯ್ ಸರ್. ಹಾ, ಕೂತ್ಕೊಳ್ಳಿ ಸರ್. ಪರವಾಗಿಲ್ಲ, ಪೇಪರ್ ನೋಡಿ. ನಾನು ನೋಡ್ತೀನಿ. ನೀವು ನೋಡಿ, ಚೆಕ್ ಮಾಡ್ಕೊಳ್ತೀನಿ. ಸರ್, ಎಲ್ಲ ಕರೆಕ್ಟ್ ಆಗೇ ಇದೆ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್.